ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಸಾವಯವ ಕೃಷಿ, ಆರ್ಗ್ಯಾನಿಕ್ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಲ್ವಾ. ಮಾತನಾಡ್ತಾ ಕೆಲವೊಂದು ವಿಷಯ ತಿಳ್ಕೊಳ್ಳೇಬೇಕು, ಬೇಸಿಕ್ ಆದಂಥದ್ದು. ಅದೇನಂತ ಹೇಳಿದರೆ, ಇವತ್ತಿನ ದಿನ ಎನ್ವಾರ್ಮೆಂಟಲ್ ಪೊಲ್ಯೂಷನ್ ಅಥವಾ ನಮ್ಮ ವಾತಾವರಣ ಕಲುಷಿತ ಬಗ್ಗೆ ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ರೈತ ಬಾಂಧವರು ಅದನ್ನು ಕಡಿಮೆ ಮಾಡೋದರಿಂದ ನಮ್ಮ ನಾಡು ಅಥವಾ ಮಣ್ಣು ಉಳಿತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಣ್ಣು ಅಂತ ಹೇಳಿದರೆ ಏನೇನು ಇರ್ತದೆ ಅದರಲ್ಲಿ ಅಂದರೆ ಫಿಸಿಕಲ್ ಕ್ಯಾರೆಕ್ಟರು, ಕೆಮಿಕಲ್ಲು, ಬಯಾಲಜಿಕಲ್ಲು ಅಂದರೆ ಸೂಕ್ಷ್ಮ ಜೀವಿಗಳನ್ನು ಉಳ್ಳಂಥದ್ದಕ್ಕೆ ಬಯಾಲಜಿಕಲ್ ಅಂತ ಹೇಳ್ತೀವಿ ಮಣ್ಣಿನಲ್ಲಿ. ಅದೇ ರೀತಿ ಫಿಸಿಕಲ್ ಅಥವಾ ಕಣ್ಣಿಗೆ ಕಾಣಿಸೋದು. ಆಮೇಲೆ ಕೆಲವು ಇಷ್ಟು ಅದರ ಕ್ಯಾರೆಕ್ಟರ್ ಅಥವಾ ಗುಣಧರ್ಮ ಇರ್ತದೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಕೆಲವೊಂದು ಏನು ಅಂತಂದರೆ ಬಣ್ಣ ಇರ್ಬೋದು, ರುಚಿ ಇರ್ಬೋದು, ಆ ಥರದ್ದು ಹತ್ತು ಹಲವಾರು ವಿಷಯಗಳು ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದೇ ನಮ್ಮ ಎನ್ವಾರ್ಮೆಂಟ್ ಅಂತಕ್ಕಂಥದ್ದು. ಎನ್ವಾರ್ಮೆಂಟಲ್ಲಿ ಏನೇನು ಬರ್ತವೆ ಹಾಗಾದರೆ? ಗಾಳಿ ಬರುತ್ತೆ, ಗಾಳಿ ಬೇಕೇ ಬೇಕು ಬೆಳೆಗಳಿಗೆ. ನೀರು ಹೌದು ಬೇಕು. ಮಣ್ಣು, ಇವು ಮೂರರಿಂದನೇ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಅಲ್ವಾ. ಈ ಮೂರನ್ನು ಕಲುಷಿತಗೊಳಿಸಿದಾಗ ಅಥವಾ ಹಾರ್ಮ್ಫುಲ್ ಎಫೆಕ್ಟ್ ಅಥವಾ ಕಲುಷಿತಗೊಳಿಸಿದಾಗ ಜೀವನ ಉಳಿತದ? ಮನುಷ್ಯನೂ ಉಳಿಯಲ್ಲ, ಬೆಳೆಗಳು ಉಳಿಯಲ್ಲ, ಕಾಡು ಉಳಿಯಲ್ಲ ಅಂತಕ್ಕಂಥದ್ದು. ಹಾಗಾದರೆ ಈ ಪೊಲ್ಯೂಷನ್ ಅಥವಾ ಕಲುಷಿತೆ ಎಷ್ಟು ವಿಧವಾದ ಕಲುಷಿತೆ ಇದೆ ಅಂತ ನೋಡೋಣ. ಮೊದಲನೇದಾಗಿ ಗಾಳಿಯ ಒಂದು ಕಲುಷತೆ, ಆಮೇಲೆ ಕಲುಷಿತ ಗಾಳಿ, ಕಲುಷಿತ ನೀರು, ಕಲುಷಿತ ಭೂಮಿ ಅಥವಾ ಮಣ್ಣಿನ ಕಲುಷತೆ, ಆಮೇಲೆ ಸೌಂಡ್ ಪೊಲ್ಯೂಷನ್ ಅಥವಾ ಶಬ್ದ ಮಾಲಿನ್ಯಗಳಿವೆ ಎಲ್ಲವೂ. ಗಾಳಿ ಮಾಲಿನ್ಯ, ನೀರಿನ ಮಾಲಿನ್ಯ, ಜಲ ಮಾಲಿನ್ಯ, ಗಾಳಿ ಮಾಲಿನ್ಯ, ಭೂಮಿ ಮಾಲಿನ್ಯ ಅಥವಾ ಮಣ್ಣಿನ ಮಾಲಿನ್ಯ ಅಥವಾ ಆಮೇಲೆ ಕೊನೆಯದಾಗಿ ಶಬ್ದ ಮಾಲಿನ್ಯ ಅಂತಕ್ಕಂಥದ್ದು. ಇವೆಲ್ಲವೂ ಸೇರಿದರೆ ಮಾಲಿನ್ಯತೆ ಅಂತಕ್ಕಂಥದ್ದು. ಮಾಲಿನ್ಯದಲ್ಲಿ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದು. ಎದರಿಂದ ಆಗುತ್ತೆ ಅಂದರೆ ಏನು ಅಂತಂದರೆ ನಾನ್ ಬಯೋಡಿಗ್ರೇಡಬಲ್ ಕೆಲವೊಂದು ಕೆಮಿಕಲ್ಸು ಅಥವಾ ಯಾವುದೋ ಸೋರ್ಸ್ಗಳು ಉಳಿದ್ಬಿಡ್ತವೆ. ಮತ್ತು ಅವು ಕೆಲವೊಮ್ಮೆ ಇದು ಆಗಿರುತ್ತೆ. ಏನು ಅಂತ ಹೇಳಿದರೆ ಸೋರ್ಸಿಂದನೇ ಬಂದಿರುತ್ತೆ ಕೆಲವೊಂದು. ಈಗ ಕೆಲವೊಂದು ಕಾರ್ಸಿಜೆನಿಕ್ ಸೋರ್ಸ್ ಇರ್ತವೆ, ಪಾದರಸದಂಥವು ಅಂಥವನ್ನೆಲ್ಲದ್ರಿಂದಲೂ ಕೂಡ ಕೆಲವೊಮ್ಮೆ ಆಗ್ತವೆ. ಕೆಲವೊಮ್ಮೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತವೆ, ಅವುಗಳಿಂದ ಕೂಡ ಆಗ್ಬೋದು. ಹಾಗಾಗಿ ಆ ಮಾಲಿನ್ಯಗಳನ್ನು ಮೊದಲನೇದಾಗಿ ನಾವು ತಡೆಗಟ್ಟೋದು ತುಂಬ ಇಂಪಾರ್ಟೆಂಟು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದುವರಿಯೋಣ. ಏನು ಹಾಗಾದರೆ ಈ ಕಲುಷಿತ ಅಥವಾ ಮಾಲಿನ್ಯಕ್ಕೆ ಏನೆಲ್ಲ ಬೇಕಾಗ್ತವೆ, ಯಾವುದರಿಂದ ಈ ಕಲುಷಿತ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು. ಒಂದು ಪರ್ಸಿಸ್ಟೆಂಟು ಅಂದರೆ ಕರಗದೇ ಇಲ್ಲ. ಅದು ಕಲುಷಿತ ಕೆಲವೊಮ್ಮೆ ಕರಗ್ತದೆ, ಕೆಲವೊಮ್ಮೆ ಕರಗೋದೇ ಇಲ್ಲ. ಕರಗೋವಂಥವು ಯಾವುವು ಅಥವಾ ಕರಗೋದು ಅಥವಾ ಕೊಳೆತೋಗೋದು ಯಾವುದು ಅಂದರೆ ಪ್ಲ್ಯಾಂಟ್ ಡೆಬ್ರೀಸು ಅಂದರೆ ಬೆಳೆಗಳಿಂದ ಬಂದಿರತಕ್ಕಂಥ ಅವಶೇಷಗಳು, ಮನುಷ್ಯನಿಂದ ಪ್ರಾಣಿಗಳಿಂದ ಬಂದಿರತಕ್ಕಂಥ ಅವಶೇಷಗಳು. ಅವು ಇವತ್ತಿಲ್ಲ ನಾಳೆ ಕಳ್ತೋಗ್ತವೆ. ಇದು ಹೆಣನೇ ಇರ್ಬೋದು, ಸತ್ತೆನ, ಅದು ಸ್ವಲ್ಪ ದಿನ ಆದಮೇಲೆ ಕಳ್ತೋಗುತ್ತೆ. ಆದರೆ ಕೆಲವೊಂದು ಕಳಿಯಲ್ಲ. ಯಾವುದು? ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳು. ನಾವು ಬೆಳೆಗೇನು ಬೆಳೀತಾ ಇದ್ದೀವಿ ಆ ಕೀಟನಾಶಕಗಳು ಕಳಿಯೋದೇ ಇಲ್ಲ. ಅದರಿಂದ ಅವ್ನು ಬೆಳೆಸ್ಬಾರ್ದ? ಬಳಸ್ಕೂಡ್ದು. ನಾವು ಸಾವಯವವಾದಂತಹ ಅಥವಾ ನೈಸರ್ಗಿಕ ಕೀಟನಾಶಕಗಳ ಅಥವಾ ಗೊಬ್ಬರಗಳನ್ನೇ ಬಳಸಬೇಕಾಗ್ತದೆ. ಮತ್ತು ನ್ಯೂಕ್ಲಿಯರ್ ವೇಸ್ಟ್, ಈಗ ನಾವೆಲ್ಲ ಸಮೃದ್ಧಿಯನ್ನು ಹೊಂದಲಿಕ್ಕೆ ಏನು ಮಾಡ್ತಾ ಇದ್ದೀವಿ ಅಥವಾ ಅಥವಾ ಯುದ್ಧಗಳನ್ನು ಬೇರೆ ಬೇರೆ ದೇಶದ ಜೊತೆ ಮಾಡಬೇಕಾದ್ರೆ ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದು ಒಂದಿನ ನಮ್ಮ ಮನುಕುಲವನ್ನೇ ಕಲ್ಕುತ್ತೆ, ಹಾಳು ಮಾಡುತ್ತೆ, ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಇವತ್ತಿನ ದಿನ ನಾಗಸಾಕಿ, ಹಿರೋಶಿಮಾದಲ್ಲೇನು ಎರಡನೇ ವಿಶ್ವಯುದ್ಧ ನಡೀತೋ ಆವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಏನು ಮಕ್ಕಳು ಹುಟ್ಟುತ್ತಾ ಇದ್ದಾವೆ, ಕಿವುಡು, ಕುಂಟು, ಕಣ್ಣು ಕಾಣದೇ ಇರೋನು, ಸುಮಾರು ಜೆನೆಟಿಕ್ ಡಿಸಾರ್ಡರಿಂದ ಹುಟ್ಟುತ್ತಾ ಇದ್ದಾವೆ. ಆದ್ದರಿಂದ ಈ ನ್ಯೂಕ್ಲಿಯರ್ ವಾರ್ ಒಳ್ಳೆಯದಲ್ಲ, ನ್ಯೂಕ್ಲಿಯರ್ ವೇಸ್ಟ್ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ನಂತರ ಬರೋದು ಪ್ಲಾಸ್ಟಿಕ್ಸು. ನಂತರ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಗಳಿಂದ ಏನಾಗ್ತದೆ ಅಂತ ಹೇಳಿದರೆ ಅದು ಕರಗೋದೇ ಇಲ್ಲ, ಭೂಮಿಲೇ ಉಳ್ಕೊಳ್ಳುತ್ತೆ. ಅದು ಮನುಷ್ಯನ ಜೀವನವನ್ನು ಇವತ್ತಿನ ದಿನ ಕೊಲ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ಯಾವುದೆಲ್ಲ ರೀತಿಯಿಂದ ಬರ್ತವೆ ಇವು ಅಂಥೇಳಿ? ಮ್ಯಾನ್ ಮೇಡ್ ಪೊಲ್ಯೂಟೆಂಟ್ಸ್ ಯಾವುದು? ನಾವು ರಾಸಾಯನಿಕ ಕೀಟನಾಶಕಗಳನ್ನು ಅಥವಾ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ. ಆಮೇಲೆ ಶಿಲೀಂಧ್ರನಾಶಕಗಳನ್ನ ಬಳಸ್ತಾ ಇದ್ದೀವಿ. ಕೆಲವೊಂದು ನ್ಯಾಚುರಲ್ ಪೊಲ್ಯೂಟೆಂಟ್ಸು ಅಂದರೆ ಡಸ್ಟ್ ಥರ ಆ ಧೂಳನ್ನು ಎಬ್ಬಿಸ್ತಾ ಇದ್ದೀವಿ. ಮನುಷ್ಯನ ಆ್ಯಕ್ಟಿವಿಟಿಯಿಂದ ಇವೆಲ್ಲ ಆಗ್ತಾ ಇದ್ದಾವೆ. ಅದಲ್ಲದೆ ಕೆಲವೊಮ್ಮೆ ಏನಾಗ್ತದೆ, ನೇಚರು ಕೆಲವೊಮ್ಮೆ ಇದು ಮಾಡುತ್ತೆ, CO ರಿಲೀಸ್ ಮಾಡುತ್ತೆ, ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡು, ನೈಟ್ರೋಜನ್ ಆಕ್ಸೈಡು. ಆಮೇಲೆ ಧೂಳನ್ನು ಕೆಲವೊಮ್ಮೆ ನೇಚರೇ ರಿಲೀಸ್ ಮಾಡ್ತದೆ. ಕೆಲವೊಮ್ಮೆ ಅರ್ಥಕ್ವಾಕ್ ಇರ್ಬೋದು ಅಥವಾ ಸುನಾಮಿ ಅಂತ ಪ್ರಕ್ರಿಯೆಗಳಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನೇಚರ್ ನೈಸರ್ಗಿಕವಾಗಿ ಕೆಲವೊಮ್ಮೆ ಬಂದಿರ್ತವೆ ಮಾಲಿನ್ಯಗಳು. ಅದಲ್ಲದೆ ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂದರೆ ಓಝೋನ್ ಇದೆ. ಓಝೋನು ಎಲ್ಲವನ್ನು ತನ್ನ ಹತ್ರ ಹಿಡಿದಿಟ್ಕೊಳ್ತದೆ. ಯಾವಾಗ ಅದು ಶಾಖವನ್ನು ಇಲ್ಲೇ ಜಾಸ್ತಿ ಉಳಿಸ್ಕೊಂತು ಅಂತ ಹೇಳಿದರೆ ನಮಗೆ ಶಾಖ ಆಗ್ತಾಯಿದೆ, ಸ್ಮಾಗ್ ಆಗ್ತಾಯಿದೆ. ಸ್ಮಾಗ್ ಅಂತ ಹೇಳಿದರೆ ಸ್ಮೋಕು ಮತ್ತು
ಫಾಗು ಬೆಳಗ್ಗೆ ಏನು ಇಬ್ಬನಿ ಬೀಳ್ತದೆ ಆ ಇಬ್ಬನಿ ಜೊತೆಗೆ ನೀರಿನ ಅಂಶ ಕೂಡಿದಾಗ ಸ್ಮಾಗ್ ಅಂತ ಹೇಳ್ತೀವಿ. ಅದು ಕಣ್ಣುಗಳನ್ನು ಮತ್ತು ಶ್ವಾಸಕೋಶದ ರೋಗಗಳನ್ನು ತರ್ತಾ ಇದೆ. ಆಮೇಲೆ ಫ್ಯಾನ್ ಅಂತಕ್ಕಂಥದ್ದು ಇವೆಲ್ಲವೂ ಬರ್ತಾ ಇದ್ದಾವೆ. ಅದಲ್ಲದೆ ನಾವು ಕೆಲವೊಂದು ನೇಚರಲ್ಲೇ ಡಿಕಂಪೋಸ್ ಆಗ್ತಾ ಇದೆ. ಯಾವುದು ಅಂತ ಹೇಳಿದರೆ ಡಿಗ್ರೇಡಬಲ್ ಪ್ಲ್ಯಾಂಟ್ ಡೆಬ್ರಿಸ್ ಅಂತೂ ಸುಟ್ಟೋಗ್ತವೆ. ನಾನ್ ಡಿಗ್ರೇಡಬಲ್ ಏನು ಪೊಲ್ಯೂಟೆಂಟ್ ಇದ್ದಾವೆ ಡಿ ಡಿ ಟಿ ಅಂದರೆ ಡೈಕ್ಲೋರೋ ಡೈಫೆನೋ ಟ್ರೈಕ್ಲೋರೋ ಅದೇನು ಡಿ ಡಿ ಟಿ ಅಂತಕ್ಕಂಥ ಕೀಟನಾಶಕವನ್ನು ಅಥವಾ ಆವಾಗ ಮಲೇರಿಯಾ ಅಥವಾ ಮೊಸ್ಕಿಟೋವನ್ನು ತಡೆಗಟ್ಟಲು ಇದು ಬಂದಿತ್ತು. ಅದು ಆಗ ಸರಿ ಅನಿಸಿತ್ತು. ಬಟ್ ಅದಾದಮೇಲೆ ಗೊತ್ತಾಗಿದ್ದು ಅದು ತಾಯಿ ಹಾಲಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಅದರಲ್ಲಿರ್ತಕ್ಕಂಥ ಮರ್ಕ್ಯುರಿ ಅಂತಕ್ಕಂಥದ್ದು. ಅದರಿಂದ ಅದನ್ನು ಬ್ಯಾನ್ ಮಾಡಲಾಗಿದೆ. ಬ್ಯಾನ್ ಮಾಡಿದರೂ ಕೂಡ ಅದರ ಅವಶೇಷ ಇವತ್ತಿನವರೆಗೂ ನಮ್ಗೆ ಕಾಣಕ್ಕೆ ಸಿಗುತ್ತೆ. ಪ್ಲಾಸ್ಟಿಕ್ನು ಒಂದು ಅದರಲ್ಲಿ. ಆಮೇಲೆ ಕೆಲವೊಂದು ಪೊಲ್ಯೂಟೆಂಟ್ಸು ಐರನ್ನು, ಜಿಂಕು ಅಂದರೆ ಈಗ ಐರನ್, ಜಿಂಕು ಮಾನವನ ದೇಹಕ್ಕೆ ಬೇಕು. ಎಷ್ಟು ಬೇಕೋ ಹೇಗೆ ಬೇಕೋ ಹಾಗೆ ಸಿಕ್ಕರೆ ಒಳ್ಳೆಯದು. ತುಂಬ ಅತಿ ಆಯಿತು ಅಂತ ಹೇಳಿದರೆ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಆಗ್ತದೆ, ತಪ್ಪಾಗ್ತದೆ. ಆಮೇಲೆ ರೂರಲ್ ಸ್ಯಾನಿಟೈಜೇಷನು, ಮೈನಿಂಗು ಎಲ್ಲ ನಾವು ರೂರಲ್ ಸ್ಯಾನಿಟೈಜೇಷನ್ನ ಮೈನಿಂಗ್ನ ವಿಪರೀತ ಬಳಸ್ತಾ ಇದ್ದೀವಿ. ಇದೆಲ್ಲದರಿಂದ ಏನಾಗ್ತಾ ಇದೆ ಇವತ್ತಿನ ದಿನ ಭೂಮಿ ಕಲುಷಿತಗೊಳ್ತಾ ಇದೆ. ಓಕೆ, ಈಗ ನೀರು ಯಾವ ರೀತಿ ಕಲುಷಿತಗೊಳ್ತದೆ ಅಥವಾ ಮಾಲಿನ್ಯಗೊಳ್ತದೆ ಅಂತಕ್ಕಂಥದ್ದು ನೋಡೋದಾದರೆ ನಾವು ಏನಂದ್ರೆ ಅದನ್ನು ಬಳಸ್ತಾ ಇದ್ದೀವಿ. ಬಳಸ್ಬಿಟ್ಟು ಏನು ನಮಗೆ ಬೇಡವೋ ಅದನ್ನೆಲ್ಲವನ್ನು ನೀರಿಗೆ ಬಿಡ್ತಾ ಇದ್ದೀವಿ ನಾವು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನೀರಿನ ಕಲರ್ ಚೇಂಜ್ ಆಗುತ್ತೆ. ನೀರಿನ ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಟರ್ಬಿಡಿಟಿ ಅಂದರೆ ಒಡಗೊಳ್ಳುತ್ತೆ ಅಥವಾ ಅದು ಒಂಥರ ಕ್ಲಿಯರ್ ಇರೋಲ್ಲ, ಕೆಟ್ಟ ಸ್ಮೆಲ್ ಬರುತ್ತೆ. ಆಮೇಲೆ ಅದರ ಪಿ ಎಚ್ ಚೇಂಜ್ ಆಗುತ್ತೆ. ಟಿ ಡಿ ಎಸ್ ಅಂದರೆ ಅದರಲ್ಲಿರ್ತಕ್ಕಂತಹ ಕಲುಷಿತ ಗುಣ. ಡಿ ಒ ಅಂದರೆ ಆಕ್ಸಿಜನ್ ಕಂಟೆಂಟು. ಸಿ ಒ ಡಿ ಮತ್ತು ಬಿ ಒ ಡಿ ಅಂತಂದರೆ ಅದರಲ್ಲಿ ಸೂಕ್ಷ್ಮಜೀವಿಗಳು, ಅದು ಕೆಟ್ಟ ಸೂಕ್ಷ್ಮಜೀವಿಗಳು ಎಷ್ಟಿದ್ದಾವೆ ಏನು ಅಂತಕ್ಕಂಥದ್ದನ್ನು ಎಲ್ಲವೂ ಚೇಂಜ್ ಆಗ್ತಾ ಇದೆ ಇವತ್ತಿನ ದಿನ. ಆ ರೀತಿ ಚೇಂಜ್ ಆದಲ್ಲಿ ನಮಗೆ ಅದನ್ನು ಬಳಸ್ಕೊಳಕ್ಕಾಗಲ್ಲ. ಕೆಲವೊಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಕಾಣ್ತಾ ಇದ್ದಾವೆ. ಎಲ್ಲಂದ್ರಲ್ಲಿ ನಾವು ಇವತ್ತಿನ ದಿನ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಈಗ ಡೆಲ್ಲಿ ಅಂತ ಇದರಲ್ಲಿ ನಾವು ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟೊಂದು ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಒಂದಾದ ನೀರು, ಮಣ್ಣು ಕಲುಷಿತಗೊಂಡು ಬಿಟ್ಟರೆ, ನೀರು, ಮಣ್ಣು, ಗಾಳಿ ಕಲುಷಿತಗೊಂಡು ಬಿಟ್ಟರೆ ಮನುಷ್ಯ ಬದುಕೋದಾದರೂ ಹೇಗೆ? ಮನುಷ್ಯ ಬಿಡಿ, ಮನುಷ್ಯನಂತೆ ಇರತಕ್ಕಂಥ ಹಲವಾರು ಪ್ರಾಣಿಗಳು, ಪಕ್ಷಿಗಳು ಬದುಕೋದಾದರೂ, ಜೀವ ವೈವಿಧ್ಯತೆ ಉಳಿಯೋದಾದರೂ ಹೇಗೆ? ಹಾಗಾಗಿ ಇಲ್ಲಿ 1/3 ಆಫ್ ದ ವಾಟರ್ ಏನಿದೆ ಅದು ಎಲ್ಲ ಐಸು ಮತ್ತು ಗ್ರೌಂಡ್ ವಾಟರಲ್ಲೇ ಇದೆ. ಅಂದರೆ ಹೆಚ್ಚಿನ ನೀರಿನ ಅಂಶ ನಮ್ಮ ಬಳಕೆಗೆ ಬರದೇ ಇರೋ ರೂಪದಲ್ಲಿದೆ. ಇರ್ತಕ್ಕಂಥ ನೀರನ್ನು ಕೂಡ ನಾವು ಕಲುಷಿತಗೊಳಿಸ್ತಾ ಇದ್ದೀವಿ ಇವತ್ತಿನ ದಿನ. ಹಾಗೆ ಕಲುಷಿತಗೊಳಿಸ್ದಲ್ಲಿ ಏನಾಗುತ್ತೆ ಮುಂದೊಂದು ದಿನ ಅಂತ ಹೇಳಿದರೆ, ನಾವು ಏನಕ್ಕೆ ಹೇಗೆ ಮಾಡಿ ಕಲುಷಿತಗೊಳಿಸ್ತಾ ಇದ್ದೀವಿ ಅಂದರೆ ಮುನ್ಸಿಪಾಲ್ಟಿ ವೇಸ್ಟನ್ನು ನೀರಿಗೆ ಬಿಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ತಾವೆಲ್ಲ. ಅದಲ್ಲದೆ ಇಂಡಸ್ಟ್ರಿಯಲ್ ಪೊಲ್ಯೂಷನನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ಅದರಲ್ಲಿ ಏನಿದೆ ಮೆಟಲ್ಸ್ ಇದ್ದಾವೆ, ಹಲವಾರು ರೋಗವನ್ನು ಉತ್ಪತ್ತಿ ಮಾಡತಕ್ಕಂಥ ಅಂಶಗಳನ್ನು ನೀರಿಗೆ ಬಿಡ್ತಾ ಇದ್ದೀವಿ. ಇನ್ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಯಾವುದು ಅಂತ ಹೇಳಿದರೆ ಮೆಟಲ್ಲು, ಹೆವಿ ಮೆಟಲ್ಲು, ಕ್ಲೋರೈಡ್ಸನ್ನು ನೀರಿಗೆ ಬಿಡ್ತಾ ಇದ್ದೀವಿ ಇವತ್ತಿನ ದಿನ ನಾವು, ಅಲ್ವಾ? ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ಹಾಳಾಗ್ತಾ ಇದೆ. ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಯಾವುದು, ಆಯಿಲ್ ಬಿಡ್ತಾ ಇದ್ದೀವಿ. ಅದು ಇರ್ಬೋದು, ಆರ್ಗ್ಯಾನಿಕ್ಕೇ ಇರ್ಬೋದು. ಆ ಆಯಿಲಿಂದ ಏನಾಗುತ್ತೆ, ಬೆಂಕಿ ತಗುಲ್ತಾ ಅಂತಂದರೆ ಭೂಮಿಯ ನೀರಿನ ಮೇಲ್ಮೈಗೆ ಕಂಪ್ಲೀಟ್ ಇದಾಗುತ್ತೆ. ಫಿನೈಲು ಅಂದರೆ ಅಕ್ವಾಟಿಕಲ್ಲಿ ಜಲಚರಗಳು ಕೂಡ ಇರ್ತಾವಲ್ಲ, ಅವೆಲ್ಲ ಸತ್ತೋಗ್ತವೆ. ಆರ್ಗ್ಯಾನಿಕ್ ಆ್ಯಸಿಡ್ಸು, HNO3 ಅಂತ ಆರ್ಗ್ಯಾನಿಕ್ ಆ್ಯಸಿಡ್ಸು ಇವನ್ನೆಲ್ಲ ನಾವು ಬಿಡೋದ್ರಿಂದ ಏನಾಗುತ್ತೆ, ಹಾಳಾಗುತ್ತೆ. ಅಗ್ರಿಕಲ್ಚರ್ ವೇಸ್ಟನ್ನು ಬಿಡ್ತಾ ಇದ್ದೀವಿ. ಮರೈನ್ ಪೊಲ್ಯೂಷನ್, ಅಗ್ರಿಕಲ್ಚರ್ ವೇಸ್ಟ್ ಅಂದರೆ ಕೆಮಿಕಲ್ ಫರ್ಟಿಲೈಸರು, ಪೆಸ್ಟಿಸೈಡನ್ನು ಬಿಡ್ತಾ ಇದ್ದೀವಿ. ಮರೈನ್ ವೇಸ್ಟ್ ಅಂದರೆ ಗ್ರೀಸು, ಅಂದರೆ ಅದು ಒಂಥರ ಎಣ್ಣೆನೇ, ಆಯಿಲು ಮತ್ತು ಡಿಟರ್ಜೆಂಟು ಇವೆಲ್ಲ ಬಿಟ್ಟರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಇವತ್ತಿನ ದಿನ ಹೈದ್ರಾಬಾದು, ಡೆಲ್ಲಿಗೂ ಹೋಯಿತು ಅಂತ ಹೇಳಿದರೆ, ಹುಸೇನ್ ಸಾಗರ್ ಇರ್ಬೋದು, ಹೈದ್ರಾಬಾದು, ಡೆಲ್ಲಿದು ಕಂಪ್ಲೀಟ್ ಹೊಲಸು ಕೆಟ್ಟೋಗಿದೆ. ನೀರಾಗಲಿ, ಗಾಳಿಯಾಗಲಿ ಎಲ್ಲ ಕೆಟ್ಟೋಗಿದೆ. ಥರ್ಮಲ್ ಪೊಲ್ಯೂಷನ್ನು ಬಿಡ್ತೇವೆ. ಥರ್ಮಲ್ ನ್ಯೂಕ್ಲಿಯರ್ ಪ್ಲ್ಯಾಂಟಿಂದ ಕಂಪ್ಲೀಟ್ ಗಲೀಜಾದ ಒಂದು ನಾವು ಇದನ್ನು ಬಿಡ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಕೃಷಿ ಉಳಿತದಾ? ಇಲ್ಲ, ಕೃಷಿಯೂ ಉಳಿಯಲ್ಲ, ಜೊತೆಗೆ ಮಾನವನೂ ಕೂಡ ಉಳಿಯಲ್ಲ. ಹೀಗೆ ಇದರಿಂದ ಏನಾಗುತ್ತೆ, ಏನು ಎಫೆಕ್ಟ್ ಆಗುತ್ತೆ ಮನುಷ್ಯನ ಒಂದು ಎದ್ರ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಒಂದು ಮಿನಾಮಾಟ ಅಂತಕ್ಕಂಥ ರೋಗ ಬಂದಿದೆ. ಮಿನಾಮಾಟ ರೋಗ ಎಲ್ಲಿ ಬಂತು ಅಂತ ಹೇಳಿದರೆ, ಫಸ್ಟ್ ಟೈಮ್ ಬಂದಿದ್ದು ಜಾಪಾನಲ್ಲಿ. ಅಲ್ಲಿ ನೋಡಿ ಏನಂದರೆ ಲಾರ್ಜ್ ಅಮೌಂಟ್ ಆಫ್ ಮರ್ಕ್ಯುರಿನ ನೀರಲ್ಲಿ ಬಿಟ್ಟಿರ್ತಾರೆ. ಅದನ್ನು ಮೀನು ತಿನ್ನುತ್ತೆ. ಮೀನು ಅದಕ್ಕೆ ಡಿಸ್ಲೆಕ್ಸಿಯಾ ಮತ್ತು ಇದು ಮರ್ಕ್ಯುರಿ ಅಲ್ಲ, ಕ್ಯಾಡ್ಮಿಯಮ್ ಪಾಯ್ಸನಿಂದ ಫಿಶ್ಗಳು ತಿಂದುಬಿಟ್ಟು, ಫಿಶ್ ತಿಂದು ಕ್ಯಾಡ್ಮಿಯಮ್ ಪಾಯ್ಸನಿಂದ ಒಂದು ರೋಗವನ್ನು ಕ್ರಿಯೇಟ್ ಮಾಡುತ್ತೆ, ಇಟಾಯಿ ಅಂತಕ್ಕಂಥದ್ದು. ಆ ರೋಗ ಕ್ರಿಯೇಟ್ ಆಗಿ ಇವತ್ತಿನ ದಿನ ಡ್ರಾಪ್ಸಿ ಅಂತಂದರೆ ಅವನು ಮನುಷ್ಯ ನೆಟ್ಟಗೆ ನಿಲ್ಲಕ್ಕೆ ಆಗಲ್ಲ, ಆ ರೀತಿ ಒಂದು ಡಿಸೀಸ್ ಬಂದು ಹೋಗಿದೆ. ಆದ್ದರಿಂದ ನಾವು ಏನು ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಕೆಮಿಕಲ್ಗಳನ್ನು ಭೂಮಿ ಮೇಲ್ಮೈಗೆ ಅಥವಾ ಸಮುದ್ರಕ್ಕೆ ಬಿಡುವ ಬದಲಾಗಿ
ಕರೆಕ್ಟಾದ ಒಂದು ಪ್ರೊಸೀಜರ್ ಮುಖಾಂತರ ಅವನ್ನ ಡಿಸ್ಪೋಸ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕುಡಿಯೋ ನೀರಲ್ಲಿ ಇವತ್ತಿನ ದಿನ ನೈಟ್ರೇಟ್ ಬರ್ತಾಯಿದೆ, ಹ್ಯೂಮನ್ ಹೆಲ್ತ್ ಹಾಳಾಗ್ತಾಯಿದೆ, ಎಕ್ಸೆಸ್ ಫ್ಲೋರೈಡ್ ಬರ್ತಾಯಿದೆ. ಎಕ್ಸೆಸ್ ಫ್ಲೋರೈಡ್ ಆಯಿತು ಅಂತ ಹೇಳಿದ್ರೆ ನಮ್ಮ ಹಲ್ಲುಗಳೆಲ್ಲ ಕರಗೋಗ್ತವೆ, ಟೀತ್ ಡಿಫಾರ್ಮಿಟಿ, ಹಾರ್ಡನಿಂಗ್ ಆಫ್ ಬೋನ್ಸ್ ಎಲ್ಲ ಹಾರ್ಡ್ ಆಗಿಬಿಡ್ತವೆ, ಫ್ಲೆಕ್ಸಿಬಲೇ ಆಗಲ್ಲ, ಬಗ್ಗಿದ್ರೆ ಹೇಳೋಕ್ಕಾಗಲ್ಲ, ಎದ್ರು ಬೆಳಗೋಕ್ಕಾಗಲ್ಲ, ಜಾಯಿಂಟ್ಸ್ ಎಲ್ಲ ಪೇನ್ಫುಲ್ ಆಗಿರ್ತವೆ, ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ಬಂದೋಗುತ್ತೆ. ಹಾಗಾಗಿ ನಾವು ಇದನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಬಯೋಲಾಜಿಕಲ್ ಇದು ಅಂತ ಹೇಳಿದರೆ ಮ್ಯಾಗ್ನಿಫಿಕೇಷನ್ ಆ್ಯಂಡ್ ಯೂಟ್ರೋಫಿಕೇಷನ್ ಅಂತಕ್ಕಂಥದ್ದು. ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಆ್ಯಂಡ್ ಯೂಟ್ರೋಫಿಕೇಷನ್ ಅಂದರೆ ಸಾರಜನಕವನ್ನು ಸಾಕಷ್ಟು ಇವತ್ತಿನ ದಿನ ಯೂರಿಯಾನ ಬಳಸ್ತಾ ಇದ್ದೀವಿ, ಅದೆಲ್ಲ ಲೀಚಾಗಿ ಅಂದರೆ ಸೋರಿಕೊಂಡು ಅದು ಒಂದೇ ಸೈಡ್ ಉಳಿಯಲ್ಲ, ಅದು ಸೋರಿಕೊಂಡು ಭೂಮಿಗಿಂದ ನೀರಿಗೆ ಹೋಗ್ತದೆ. ಆ ನೀರಿಗೆ ಹೋದಂಥ ಎಕ್ಸಸ್ ನಾವು ಹಾಕಿದಾಗ ಆ ನೀರಿಗೆ ಏನು ಹೋಗ್ತದೋ ಅಲ್ಲಿ ಪಾಚಿ ಅಂತ ಒಂದು ಇದು ಬೆಳೀತದೆ, ಅದಕ್ಕೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. ಪಾಚಿ ಬೆಳ್ಕೊಂಡು ಬಿಡುತ್ತೆ, ಕಂಪ್ಲೀಟ್ ನೀರಿನ ಮೈ ಮೇಲೆ ಎಲ್ಲ ಬೆಳ್ಕೊಂಡು ಬಿಟ್ಟ ತಕ್ಷಣ ಒಳಗಡೆ ಇರ್ತಕ್ಕಂಥ ಜಲಚರಗಳಿಗೆ ಸೂರ್ಯನ ಕಿರಣವಾಗಲಿ ಆಕ್ಸಿಜನ್ ಆಗಲಿ ಏನೂ ಸಿಗೋದಿಲ್ಲ. ಅದಕ್ಕೇನು ಅಂತ ಹೇಳ್ತಾರೆ ಅಂದರೆ ಆ ಪ್ರೋಸೆಸ್ಸಿಗೆ ಯೂಟ್ರೋಫಿಕೇಷನ್ ಅಂತ ಹೇಳ್ತಾರೆ. ಜಲಚರಗಳು ಅಲ್ಲೇ ಸತ್ತೋಗ್ತವೆ ಅಂತಕ್ಕಂಥದ್ದು. ಬ್ಲೂ ಬೇಬಿ ಸಿಂಡ್ರೋಮ್ ಅಂತಲೂ ಹೇಳ್ಬೋದು. ಅದು ಹಾಗಾಗೋದ್ರಿಂದ ಏನಾಗುತ್ತೆ, ಇದನ್ನು ಅವಾಯ್ಡ್ ಮಾಡಬೇಕು, ಎಷ್ಟು ಸಾಧ್ಯವೋ ಸಾರಜನಕವನ್ನು, ರಾಸಾಯನಿಕ ಸಾರಜನಕವನ್ನು ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ನೆಕ್ಸ್ಟ್ ಬರೋಣ. ಏನು ಹಾಗಾದರೆ ಈ ಪೊಲ್ಯೂಷನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು? ಎಷ್ಟು ಸಾಧ್ಯನೋ ಮೊದಲನೇ ಹೇಳಿದ್ದು ಮಿನಿಮೈಸ್ ಟೆಕ್ನಿಕ್ಸನ್ನು, ಅಂದರೆ ನಾವೇನು ಇವತ್ತು ಬಳಸ್ತಾ ಇದ್ದೀವಿ ಸಿಕ್ಕಂಗೆ ಅದನ್ನ ಕಡಿಮೆ ಮಾಡಬೇಕು, ರೀಸೈಕ್ಲಿಂಗ್ ಮಾಡಬೇಕು, ನೀರನ್ನು ಮಾಡಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ವಾಪಸ್ ಬಳಸಬೇಕಾಗುತ್ತೆ. ಆದ್ದರಿಂದನೇ ಬಯೋಡೈಜೆಸ್ಟರ್ ಅಥವಾ ಬಯೋಗ್ಯಾಸ್ ಪ್ರಾಸೆಸ್ ಒಂದನ್ನು ನಾನು ತಮಗೆಲ್ಲ ತಿಳಿಸಿದ್ದೇನೆ, ನ್ಯಾಚುರಲಾಗಿ ಯಾವ ರೀತಿ ಕ್ಯೂರಿಂಗ್ ಮಾಡ್ಕೋಬೇಕು ಅಂಥೇಳಿ. ಅದು ಬಿಟ್ಬಿಟ್ಟು ಇದೇನು ಇಂಡಸ್ಟ್ರಿ ವೇಸ್ಟು, ಹಾಸ್ಪಿಟಲ್ ವೇಸ್ಟ್ ಇದ್ದಾವಲ್ಲ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಪ್ರಾಸೆಸ್ ಇದ್ರೇ ಇವತ್ತಿನ ದಿನ ಗೌರ್ಮೆಂಟ್ ಅವ್ರಿಗೆ ಪರ್ಮಿಷನನ್ನು ಕೊಡಬೇಕು, ಇಲ್ಲದಿದ್ದರೆ ಎಲ್ಲ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ, ಮತ್ತು ವೇಸ್ಟ್ ವಾಟರ್ ಡಿಸ್ಪೋಸನ್ನು ಎಲ್ಲಿ ಅಂದರೆ ಅಲ್ಲಿ ಮಾಡೋದಲ್ಲ, ಸರಿಯಾದ ಸೂಟೇಬಲ್ ಮಾರ್ಗದಲ್ಲೇ ಮಾಡಬೇಕು. ಮತ್ತು ಎಕ್ಸಸ್ ಯೂಸ್ ಆಫ್ ಪೆಸ್ಟಿಸೈಡು ಫರ್ಟಿಲೈಸರು ಮಾಡಬಾರ್ದು. ಅದರಿಂದ ಹಣ ಹಾಳಾಗೋದಲ್ಲದೆ ರೈತನ ಜೊತೆಗೆ ಮಣ್ಣು ಮತ್ತು ನೀರು ಕೂಡ ಹಾಳಾಗ್ತದೆ ಅಂತಕ್ಕಂಥದ್ದು. ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಒತ್ತು ಕೊಡಬೇಕು, ಎನಿಮಲ್ಸ್ ರೆಸಿಡ್ಯೂವನ್ನು ಗೊಬ್ಬರವಾಗಿ ಬಳಸಬೇಕು ಅಂತಕ್ಕಂಥದ್ದನ್ನು ಒತ್ತು ಕೊಟ್ಟು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ವಿಡಿಯೋನ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಯಾಕಂತ ಹೇಳಿದರೆ ಇವತ್ತಿನ ಯುವಜನತೆ ಮುಂದಿನ ಒಂದು ಭವಿಷ್ಯ ಅಲ್ವಾ. ಹಾಗಾದರೆ ಇದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಇದನ್ನು ತಿಳ್ಕೊಂಡಾಗ ನಾವು ಯಾವ ರೀತಿ ಬದುಕಬೇಕು ಅಂತ ಗೊತ್ತಾಗುತ್ತೆ. ಮನುಷ್ಯ ಉಳಿಬೇಕು ಅಂತ ಹೇಳಿದರೆ ಇದೆಲ್ಲವೂ ಬೇಕು. ಕಲುಷತೆ ಕಡಿಮೆ ಆಗಬೇಕು, ಜೊತೆಗೆ ಪ್ರಾಣಿ ಪಕ್ಷಿಗಳ ಉಳ್ಕೋಬೇಕು, ಜೀವ ವೈವಿಧ್ಯತೆ ಉಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ನಂತರ ಬರೋಣ ಗಾಳಿ ಮಾಲಿನ್ಯತೆ. ಗಾಳಿ ಮಾಲಿನ್ಯತೆ ಆಗೋದ್ರಿಂದ ನಮಗೆ ಫರಕ್ ಬೀಳಲ್ಲ ಅಂತ ಅನ್ನಿಸ್ಬೋದು, ಆದರೆ ನೋಡಿ ಉಸಿರಾಡೋದು ಹೇಗೆ, ಈ ರೀತಿ ಒಂದು ಗಾಳಿಯಲ್ಲಿ ಕಲುಷಿತತೆಗೊಂಡ್ರೆ ಉಸಿರಾಡೋದು ಹೇಗೆ, ಎಲ್ಲ ಫುಕ್ಕಸ್ ಅಥವಾ ನಮ್ಮದೇನು ಲಂಗ್ಸ್ ಅಂತ ಹೇಳ್ತೀವಿ ಅದು ಎಲ್ಲ ಕಂಪ್ಲೀಟಾಗಿ ಹಾಳಾಗಿ ಹೋಗ್ಬಿಡುತ್ತೆ. ಯಾರೋ ಒಬ್ಬರು ಪಕ್ಕದಲ್ಲಿ ಬೀಡಿನೋ ಸಿಗರೇಟೋ ಸೇದಿದಾಗ, ಧೂಮ್ರಪಾನ ಮಾಡಿದಾಗ ಬೇಡ ಅಂತ ಹೇಳೋ ನಾವು ಪ್ರತಿದಿನ ಈ ರೀತಿಯಾದಂಥ ಹವಾವನ್ನು ಸೇವಿಸೋದ್ರಿಂದ, ಗಾಳಿಯನ್ನು ಸೇವಿಸಿರೋದ್ರಿಂದ ನಮ್ಮ ದೇಹ ಯಾವ ರೀತಿ ಆಗ್ಬೋದು, ನಮ್ಮನ್ನು ಬಿಡಿ ಚಿಕ್ಕ ಮಕ್ಕಳದ್ದು ಯಾವ ರೀತಿ ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು. ಕಣ್ಣು ಮೂಗುಗಳು ಎಲ್ಲ ಡ್ಯಾಮೇಜ್ ಆಗಿ ಹೋಗ್ತವೆ. ಇದರಲ್ಲಿ ಕೆಮಿಕಲ್ ಇರ್ತದೆ, ಆಮೇಲೆ ಸ್ಮಾಲ್ ಪಾರ್ಟಿಕಲ್ಸ್ ಇರ್ತದೆ. ಅಂದರೆ ಕಣ್ಣು ಮೂಗಲ್ಲೆಲ್ಲ ತೂರ್ಕೊಂತು ಅಂತ ಹೇಳಿದರೆ ಹಾಳಾಗಿ ಹೋಗುವಂಥ ಪಾರ್ಟಿಕಲ್ ಇರ್ತವೆ, ಕೆಲವೊಂದು ಸೂಕ್ಷ್ಮ ಜೀವಿಗಳಿರ್ತವೆ ಕೆಟ್ಟದಾಗಿರ್ತಕ್ಕಂಥದ್ದು. ಅವೆಲ್ಲವೂ ಬಂತು ಅಂತ ಹೇಳಿದರೆ ಇದು ಗಾಳಿಯನ್ನು ಸೇರಿಕೊಂಡು ಗಾಳಿಯಿಂದ ಮನುಷ್ಯನ ದೇಹವನ್ನು ಸೇರಿಕೊಳ್ಳುತ್ತೆ. ಆದ್ದರಿಂದ ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಹಾಗಾದರೆ ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಇದಕ್ಕೊಂದೇ ಒಂದು ದಾರಿ. ಯಾವ ದಾರಿ ಅಂತ ಹೇಳಿದರೆ ಇದಕ್ಕಿರ್ತಕ್ಕಂಥ ಒಂದೇ ಒಂದು ದಾರಿ ಅಂದರೆ ಫಾರೆಸ್ಟನ್ನು ನೆಡೋದು ಅಥವಾ ಡಿಫಾರೆಸ್ಟನ್ನು ಫಸ್ಟು ನಿಲ್ಲಿಸಬೇಕು. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆಯಲ್ವ, ಆದ್ದರಿಂದ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನು ಕಡಿಯೋದನ್ನು ನಿಲ್ಲಿಸ್ಬಿಟ್ಟು ಒಂದು ಮರ ಬಿತ್ತು ಅಂತ ಹೇಳಿದರೆ ಅಥವಾ ಕಡಿದ್ರು ಅಂತ ಹೇಳಿದರೆ 10 ಮರವನ್ನು ನೆಡೋದು. ಮತ್ತು ಫಾಸಿಲ್ ಫ್ಯೂಯಲ್ಸ್ ಬರ್ನಿಂಗ್ಸನ್ನು ನಿಲ್ಲಿಸಬೇಕು. ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳಿದರೆ ನಮ್ಮ ಪೆಟ್ರೋಲಿಯಂ ಇರ್ಬೋದು, ಡೀಸೆಲ್ ಇರ್ಬೋದು, ಆ ಥರದ್ದು ಹಲವಾರು ಪ್ರಾಡಕ್ಟ್ ಇರ್ಬೋದು, ಕ್ಯಾರೋಸಿನ್ನು ಆ ಥರದ್ದು, ಅದನ್ನು ಆದಷ್ಟು ಸಾಧ್ಯ ಕಡಿಮೆ ಮಾಡಬೇಕು ಬಳಸೋದನ್ನು. ಈಗ LPG ಗ್ಯಾಸ್ ಬಳಸ್ತಾ ಇದೀವಲ್ಲ, LPG ಕೂಡ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅದನ್ನು ಕೂಡ ಬಳಸೋದನ್ನು ಕಡಿಮೆ ಮಾಡಿಬಿಟ್ಟು ನಾವು ಬಯೋ ಗ್ಯಾಸನ್ನು ಬಳಸಬೇಕು. ಏನು ಸಗಣಿ ಗೊಬ್ಬರದಿಂದ ತಯಾರು ಮಾಡ್ತೀವಲ್ಲ ರೈತರ ಹೊಲದಲ್ಲಿ, ಅದನ್ನು ಬಳಸೋದು ತುಂಬ ಒಳ್ಳೆಯದಲ್ವಾ ಅಂತಕ್ಕಂಥದ್ದನ್ನು ಹೇಳ್ತಾ, ಸಲ್ಫರ್ ಡೈಆಕ್ಸೈಡ್ ಏನು ಸೂಸ್ತಾ ಇದೆ, ಎದರಿಂದ ಸೂಸ್ತಾ ಇದೆ ಅಂದರೆ ಫಾಸಿಲ್ ಫ್ಯೂಯಲ್ಸಿಂದ ಸೂಸ್ತಾ ಇದೆ, ಅಂದರೆ ಕೋಲು ಮತ್ತು ಪೆಟ್ರೋಲಿಯಮಿಂದ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಸಲ್ಫರ್ ಆಕ್ಸೈಡು ಬರುತ್ತೆ, ಅದು ಎದರಿಂದ ಅಂತ ಹೇಳಿದರೆ ಹ್ಯೂಮನ್ಸು
ಹೈ ಡೇಂಜರಸ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾನೆ ಇವತ್ತಿನ ದಿನ. ಮೆಡಿಸಿನಲ್ಲಿ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಇರ್ಬೋದು, ಅದರಿಂದ ಬರ್ತದೆ. ಅದನ್ನು ನಿಲ್ಲಿಸಬೇಕು. ನಿಲ್ಲಿಸದೇ ಹೋದರೆ ಅದು ಪರಿಸರವನ್ನು ಸೇರಿಬಿಟ್ಟು ಗಾಳಿಯಲ್ಲಿ ಇರ್ತದೆ. ಯಾವಾಗ ಮಳೆ ಆಗ್ತದೋ ಆವಾಗ ಆ್ಯಸಿಡ್ ಮಳೆ ಆಗ್ತದೆ. ಈಗ ನೋಡಿ ಉದಾಹರಣೆಗೆ ನಮ್ಮ ತಾಜ್ ಮಹಲ್ ಮೇಲೆ ಆ್ಯಸಿಡ್ ಮಳೆ ಆಯಿತು ಅಂತ ಹೇಳಿದರೆ ಇವತ್ತಿನ ದಿನ ಅದು ವೈಟಾಗಿ ಉಳಿತಿಲ್ಲ. ಬರ್ತಾ ಬರ್ತಾ ಹಳದಿಯಾಗಿದೆ. ಹಳದಿ ಆಗ್ತಾ ಇರೋದು ಒಂದಿನ ಕರ್ರಗಾಗುತ್ತೆ. ಆದ್ದರಿಂದ ಆ್ಯಸಿಡ್ ರೇನ್ ಆಗಬಾರ್ದು. ಆ್ಯಸಿಡ್ ರೇನ್ ಆಯಿತು ಅಂತ ಹೇಳಿದರೆ ಈ ಆ್ಯಸಿಡ್ ಭೂಮಿ ಮೇಲೆ ಬಿದ್ದರೆ ಏನಾಗುತ್ತೆ ಹೇಳಿ? ಅಲ್ಲಿ ಬೆಳೆಗಳೇ ಬರೋಕ್ಕಾಗಲ್ಲ. ಮುಂದೊಂದು ದಿನ ನಾವೇನು ತಿನ್ನೋದು ಅಲ್ವಾ? ಆದ್ದರಿಂದ ಮತ್ತೇನು ನೈಟ್ರಸ್ ಆಕ್ಸೈಡ್ ಫಾಸಿಲ್ ಫ್ಯೂಯಲ್ಸಿಂದ ಇದನ್ನು ಕೂಡ ಬರುತ್ತೆ. ಅದಲ್ಲದೆ ಟ್ಯಾನ್ ಅಂದರೆ ಫೋಟೋಕೆಮಿಕಲ್ ಸ್ಮಾಗ್ಗಳು ಅಥವಾ ಏನಂದರೆ ಇಬ್ಬನಿ ಬರುತ್ತಲ್ಲ ಬೆಳಗ್ಗೆ ಇಬ್ಬನಿ ಬರುತ್ತಲ್ಲ, ಅದರಲ್ಲಿ ಕಸ ಸೇರಿಕೊಂಡಿರುತ್ತೆ. ಅದು ಎಂಥ ಕಸ ಅಂತ ಹೇಳಿದರೆ ಮನುಷ್ಯ ಮತ್ತು ಯಾವುದೇ ಜೀವಿಗೆ ಆರೋಗ್ಯಕ್ಕೆ ಹಾನಿ ಮಾಡತಕ್ಕಂಥ ಕಸ ಇರ್ತದೆ. ಅದನ್ನು ಕೂಡ ಇವತ್ತಿನ ದಿನ ನಾವು ಕಾಣ್ಬೋದಾಗಿದೆ. ಆ್ಯಸಿಡ್ ರೈನು ಅಂದರೆ ಮಳೆ, ಅದು ಮಳೆ ಆ್ಯಸಿಡ್ ಮಳೆ ನೀವು ಭಾವಿಸ್ಬೋದು ಏನೋ ಹೇಳ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಇವತ್ತಿನ ದಿನ ಆ್ಯಸಿಡ್ ಮಳೆ ಆಗ್ತಾ ಇದೆ ಅಂದರೆ ಬೆಂಕಿ ಮಳೆ ಆಗ್ತದೆ, ಕಲಿಯುಗ ಮುಗಿತಾ ಅಂತ ಏನೋ ಹೇಳ್ತಾರೆ ವೇದ ಪುರಾಣಗಳಲ್ಲೆಲ್ಲ. ಆ ರೀತಿ ಆಗ್ತಾ ಇದೆ ಇವತ್ತಿನ ದಿನ. ಅದು ಹಾಗೆ ಮುಂದುವರೆದ್ರೆ ನಮ್ಮ ಮನುಷ್ಯ ಇಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮತ್ತು O3 ಅಥವಾ ಓಝೋನ್ನಿಂದ ಕೂಡ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದ್ದಾವೆ ಅಂತಕ್ಕಂಥದ್ದು. ಇನ್ನು ಏನದು ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್ ಯಾವುದರಿಂದ ಗಾಳಿ ಒಂದು ಗಾಳಿ ಮಲಿನತೆ ಹೊಂದ್ತಾ ಇದೆ ಅಂದರೆ ಕೆಲವೊಂದು ನೈಸರ್ಗಿಕವಾಗಿ ಆಗ್ತಾಯಿದೆ. ಉದಾಹರಣೆಗೆ ವಲ್ಕನೀಸ್ ಬರ್ತವೆ, ಜ್ವಾಲಾಮುಖಿಗಳು. ಆಮೇಲೆ ಸಡನ್ನಾಗಿ ಬೆಂಕಿ ಬೀಳುತ್ತೆ ಕಾಡಿಗೆ ಅಲ್ವಾ? ಆಮೇಲೆ ಕೆಲವೊಂದು ಫೌಲ್ ಆರ್ಡರ್, ಕೆಟ್ಟ ವಾಸನೆ ಬರ್ತಕ್ಕಂಥ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಇರ್ಬೋದು, ಸ್ಟ್ರಾಂಗ್ ವಿಂಡ್ಸ್ ಇರ್ಬೋದು, ಇವೆಲ್ಲ ನ್ಯಾಚುರಲ್ ಪ್ರಾಸೆಸ್ಗಳು. ಇದನ್ನು ಕೂಡ ತಡೆಯೋದಕ್ಕೆ ಸಾಕಷ್ಟು ಇದು ಇದ್ದಾವೆ. ಏನು ಅಂತ ಹೇಳಿದರೆ ಫಾರೆಸ್ಟಿಗೆ ಯಾವಾಗ ಫೈರ್ ಬೀಳುತ್ತೋ ಅದ್ರ ಸುತ್ತ ಒಂದು ತಗ್ಗನ್ನು ತೋಡಿದರೆ ಒಂದು ಫಾರೆಸ್ಟ್ನಿಂದ ಇನ್ನೊಂದು ಫಾರೆಸ್ಟಿಗೆ ಬೆಂಕಿ ತಗಲಲ್ಲ. ಅದಲ್ಲದೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಾವು ಗಿಡಗಳನ್ನು ಬೆಳೆಸಿದ್ರೆ ಇದೆಲ್ಲವೂ ಕಡಿಮೆ ಆಗ್ತದೆ ಅಂತ. ಇನ್ನು ಮನುಷ್ಯ ಮಾಡಿದ್ದು ಇನ್ನೂ ವಿಪರೀತ ಇದ್ದಾವೆ. ಉದಾಹರಣೆಗೆ ಫಾಸಿಲ್ ಫ್ಯೂಯಲ್ ಉರಿತಾ ಇದ್ದಾನೆ, ಸಿಕ್ಕಾಪಟ್ಟೆ ಹೈಡ್ರೋಕಾರ್ಬನ್ಸು, ಮೆಟಾಲಿಕ್ ಟ್ರಸಸ್ ಸಿಗ್ತಾ ಇದೆ. ಆಟೋಮೊಬೈಲ್ಸ್ ಅಂದರೆ ಗಾಡಿಗಳನ್ನು ಓಡಿಸ್ತಾ ಇದ್ದಾನೆ. ಅದರಿಂದ ಸಲ್ಫರ್ ಕಂಪೋನೆಂಟ್ ಇರ್ಬೋದು, NH3 ಇರ್ಬೋದು, ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇರ್ಬೋದು, ಇವೆಲ್ಲ ಗಾಳಿಯಲ್ಲಿ ಸೇರ್ಕೋತಾ ಇದ್ದಾವೆ. ಅದೆಲ್ಲ ಗಾಳಿಯಲ್ಲಿ ಸೇರ್ಕೊಳ್ತು ಅಂತ ಹೇಳಿದರೆ ಆ್ಯಸಿಡ್ ಏನಾಗುತ್ತೆ? ಸ್ಟೀಲ್ ಪ್ಲ್ಯಾಂಟ್ಸು ಅಂದರೆ ಸ್ಟೀಲಿನ ಇಂಡಸ್ಟ್ರಿ ಓಪನ್ ಮಾಡಿದ್ದಾನೆ. ಅಲ್ಲಿ ಫ್ಲೋರೈಡ್ನು, SO2, CO2, CO ಎಲ್ಲವನ್ನು ಅಲ್ಲಿ ಬಿಡ್ತಾ ಇದ್ದಾನೆ. ಅದು ಮುಂದೊಂದು ದಿನ ಏನಾಗುತ್ತೆ? ನಮ್ಮ ಗಾಳಿಯನ್ನು ಕಲುಷಿತಗೊಳಿಸುತ್ತೆ. ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳನ್ನು ಮಾಡಿದ್ದಾನೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಿದ್ದಾನೆ. ಫರ್ಟಿಲೈಸರ್ ಇಂಡಸ್ಟ್ರಿ, ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಆ ಇಂಡಸ್ಟ್ರಿಯಿಂದ ಹೊರಸೂಸುವ ಏನು ಇದ್ದಾವೆ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡೋದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಅಂಥೇಳಿ. ಇಲ್ಲ ಅಂತ ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. CO2 ಇರ್ಬೋದು, NOx ಇರ್ಬೋದು, CFC ಕ್ಲೋರೋಫ್ಲೋರೋಕಾರ್ಬನ್ನು, SO2 ಇವೆಲ್ಲ ಕಾರಣಗಳಿಂದ ಎಕ್ಸೆಸ್ ಇದು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ವಿಶ್ವದ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತದೆ. ಆಗ್ಬಿಟ್ಟು ಆ್ಯಸಿಡ್ ರೈನ್ ಆಗ್ತದೆ, ಹಿಮಗಳು ಕರಗ್ತದೆ, ಮತ್ತು ಕೋಸ್ಟಲ್ ಲೈನ್ ಕರಾವಳಿ ಮುಳುಗೋಗ್ತವೆ ಅಂತಕ್ಕಂಥದ್ದು. ನೈಟ್ರೋಜನ್ ಆಕ್ಸೈಡ್ ಇನ್ ಏರ್ ಕಾಸಸ್ ಏನಾಗುತ್ತೆ? ನೈಟ್ರೋಜನ್ ಆಕ್ಸೈಡು ಗಾಳಿಯಲ್ಲಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ರೆಸ್ಪಿರೇಟರಿ ಪ್ರಾಬ್ಲಮ್ಸನ್ನು ತಗೊಂಬರುತ್ತೆ, ಅಸ್ತಮ ತಗೊಂಬರುತ್ತೆ, ಬ್ರಾಂಕೈಟಿಸನ್ನು ತಗೊಂಬರುತ್ತೆ. ಇನ್ನು ಗಾಳಿಯಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂತ ಇರ್ತವೆ. ಸಸ್ಪೆಂಡೆಡ್ ಅಂತಂದರೆ ತೇಲ್ತಾ ಇರ್ತವೆ ಗಾಳೀಲಿ. ಅದರಿಂದ ಏನಾಗುತ್ತೆ? RBC ಮತ್ತು WBCಗಳು ನಮ್ಮ ರಕ್ತದ ಕಣಗಳಲ್ಲಿ ಇರಿಟೇಷನ್ನು, ಲಂಗ್ಸ್ ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನು ಕಾರ್ಬನ್ ಮೊನಾಕ್ಸೈಡ್ ಗಾಳಿಲಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಸಿವಿಯರ್ ಹೆಡ್ಡೇಕ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಮ್ಯೂಕಸ್ ಮೆಂಬ್ರೇನ್ ಎಲ್ಲ ಡ್ರೈ ಆಗಿ ಹೋಗುತ್ತೆ, ಅನ್ಕಾನ್ಷಿಯಸ್ ಆಗಿ ಡೆತ್ ಆಗ್ತಾನೆ ಮನುಷ್ಯ. ಇವತ್ತಿನ ದಿನ ನಾವು ನಮ್ಮ ಡೆಲ್ಲಿಯಲ್ಲಿ ಅದನ್ನೇ ನೋಡ್ತಾ ಇದ್ದೀವಿ. ಮುಂದೊಂದು ದಿನ ಸಿಲಿಂಡರ್ ಇಲ್ಲದೆ ಬದುಕೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ. ಫೋಟೋಕೆಮಿಕಲ್ ಸ್ಮಾಗ್ ಬರ್ತಾ ಇದೆ, ಪ್ಯಾನ್ ಅಂತ ಏನು ಹೇಳ್ತೀವಿ ಅದು ಬರ್ತಾ ಇದೆ. ಅದರಿಂದ ಏನಾಗುತ್ತೆ? ಅಸ್ತಮ ಮತ್ತು ಬ್ರಾಂಕೈಟಿಸ್ ಆಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಹಾಗಾದರೆ ಇವೆಲ್ಲ ಈ ಎಫೆಕ್ಟ್ಗಳಾಯ್ತು. ಹಾಗಾದರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ಪಾಲಿಸಿ ಮೇಕರ್ಸು ಫಸ್ಟು ಈ ಥರ ಯಾವುದು ಕಂಪನಿ ಸೂಸುತ್ತೋ ಆ ಕಂಪನಿಗಳನ್ನ ಬಂದ್ ಮಾಡಬೇಕು. ಅದಕ್ಕಂಥೇಳಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ತಂದಿದೆ. ಬಟ್ ಸೀರಿಯಸ್ ಆಗಿ ಯಾರೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ಇಂಥ ಪನಿಷ್ಮೆಂಟ್ ಮಾಡಬೇಕು. ಇಂಡಸ್ಟ್ರಿಗೆ ಸ್ಟ್ರಿಕ್ಟಾಗಿ ಗೈಡ್ಲೈನ್ ಫಾಲೋ ಮಾಡೋಕ್ಕೆ ಹೇಳಬೇಕು. ಇವೆಲ್ಲ ಪೊಲ್ಯೂಟೆಂಟ್ಸ್ನ ಇದು ಮಾಡಿ ಕನ್ವರ್ಟ್ ಪ್ರಾಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಟಾಕ್ಸಿಕ್ ಫಾರ್ಮ್ಸಿಂದ ಡಿಫ್ರೆಂಟ್ ಫಾರ್ಮ್ಸಿಗೆ ಮಾಸ್ ಎಮಿಷನ್ ಸ್ಟ್ಯಾಂಡರ್ಡನ್ನು ಅಂದರೆ
ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಸ್ಟ್ರಿಕ್ಟಾದ ರೂಲ್ಸು, ಕ್ವಾಲಿಟಿ ಸ್ಪೆಸಿಫಿಕೇಷನ್ಸು, ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಅಂತ ಹೇಳಿದರೆ ಬಯೋಡೀಸೆಲ್ಸ್ ಪ್ಲ್ಯಾಂಟ್ಗಳು ಬಂದಿದೆ ಅದರಿಂದ ಡಿಸೈಲ್ಗಳು ಮಾಡ್ಕೊಂಡು ಅದನ್ನು ಬಳಸ್ಕೊಳ್ಬೋದು. ಫಾಸಿಲ್ ಫ್ಯೂಯಲ್ಸ್ ಬದಲಾಗಿ ಅದು ಬಿಟ್ಟು ಬಯೋಗ್ಯಾಸನ್ನು ಬಳಸ್ಕೋಬೋದು, ಬಯೋಡೈಜೆಸ್ಟನ್ನ ಬಳಸ್ಕೊಳ್ಬೋದು. ಅದರಿಂದ ಸಾಧ್ಯವಾದಷ್ಟು ಆಲ್ಟರ್ನೇಟಿವ್ ಸೋರ್ಸನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಲ್ಯಾಂಡ್ ಪೊಲ್ಯೂಷನ್ ಅಂದರೆ ಏನು? ಲ್ಯಾಂಡ್ ಪೊಲ್ಯೂಷನ್ ಅಂದರೆ ಭೂಮಿಯ ಮೇಲ್ಮೈ ಹಾಳಾಗೋದು. ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಏನಂದ್ರೆ ಅದನ್ನು ಯೂಸ್ ಮಾಡೋದು ಹೆಂಗಂದ್ರೆ ಬಿಸಾಡೋದು. ಯಾವುದು ಬಯೋಡಿಗ್ರೇಡಬಲ್ ಯಾವುದು ಮಣ್ಣಲ್ಲಿ ಸೇರಲ್ಲ. ಎಲ್ಲ ಮಣ್ಣು ಮೇಲೇ ಇರ್ತದೆ. ನಾವು ಈ ರೀತಿ ಬದುಕಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಪ್ರಾಣಿಗಳಾದರೂ ಇನ್ನೂ ಸ್ವಚ್ಛವಾದ ಜಗದಲ್ಲಿ ಇರ್ತವೆ. ನಾವು ಎಷ್ಟು ಗಲೀಜಾಗಿರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಕಾಣ್ಬೋದು. ಲ್ಯಾಂಡ್ ಪೊಲ್ಯೂಷನ್ ಆಗ್ತಾ ಇದೆ ಇವತ್ತಿನ ದಿನ. ಈ ರೀತಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ, ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ ನೋಡ್ಬೋದು. ಹಾಗಾದರೆ ಏನು ಇದಕ್ಕೆ ರೀಸನ್ ಅಂತ ಹೇಳಿದರೆ, ಇಂಟೆನ್ಸಿವ್ ಅಂದರೆ ಸಿಕ್ಕಾಪಟ್ಟೆ ಪೆಸ್ಟಿಸೈಡು, ಫರ್ಟಿಲೈಸರು ಯೂಸ್ ಮಾಡ್ತಾಯಿದ್ದಾರೆ ಅಗ್ರಿಕಲ್ಚರಲ್ಲಿ. ಆಮೇಲೆ ಅನ್ಸೈಂಟಿಫಿಕ್ಕಾಗಿ ಸಾಲಿಡ್ ವೇಸ್ಟನ್ನು ಹೆಂಗಂದರೆ ನಮಗೆ ವೈಜ್ಞಾನಿಕವಾಗಿ ಅದನ್ನು ಏನು ಡಿಸ್ಪೋಸ್ ಮಾಡಲ್ಲ. ಹೆಂಗಂದ್ರೆ ಬಳಸ್ಕೊಳ್ಳೋದು, ಹೆಂಗಂದ್ರೆ ಬಿಸಾಡೋದು. ಆದ್ದರಿಂದನೇ 3R ಬಂದಿರೋದು. ಎಷ್ಟು ಸಾಧ್ಯವೋ ಅಷ್ಟು ರಿಫ್ಯೂಸ್ ಮಾಡಬೇಕು. ಈ ಥರ ಮೆಟೀರಿಯಲ್ ಏನಿದೆ ಪ್ಲಾಸ್ಟಿಕ್ಕು, ಈ ಥರ ಮೆಟೀರಿಯಲ್ನ ಎಷ್ಟು ಸಾಧ್ಯವೋ ಅಷ್ಟು ರಿಫ್ಯೂಸ್ ಅಂದರೆ ತಿರಸ್ಕರಿಸಬೇಕು. ತಿರಸ್ಕರಿಸೋಕ್ಕಾಗಲಿಲ್ಲ, ಬೇಕೇ ಬೇಕಂತಾಯಿತು ಅಂತ ಹೇಳಿದರೆ ರಿಡ್ಯೂಸ್ ಮಾಡಬೇಕು. ಅಂದರೆ 10 ಸಾರಿ ಖರೀದಿ ಮಾಡಬೇಕಂತಾದಲ್ಲಿ 2 ಸರಿ ಖರೀದಿ ಮಾಡಬೇಕು. ರಿಡ್ಯೂಸ್ ಆಯಿತಾ, ನಂತರ ಬರೋದು ರೀಯೂಸ್. ಅದೇ ಎರಡನ್ನೇ ಪದೇ ಪದೇ ತಗೊಂಡು ಹೋಗೋದು. ಆಮೇಲೆ ರೀಯೂಸ್ ಆದಮೇಲೆ ಕೊನೆಯಲ್ಲಿ ಬರೋದು ಈ 3 ಸ್ಟೆಪ್ಸ್ ಆದಮೇಲೆ ರೀಸೈಕಲ್. ಇದೇನು ಬರ್ತದೋ ಇದಕ್ಕೂ ರೀಸೈಕಲ್ ಮಾಡೋಕ್ಕೆ ಪ್ರೊಸೆಸನ್ನು ಕಂಡುಹಿಡ್ಕೊಳ್ಬೇಕು. ಇಲ್ಲದಿದ್ದರೆ ನಾವು ನಮ್ಮ ಭೂಮಿ ಉಳಿಯೋದಿಲ್ಲ ಅಂತಕ್ಕಂಥದ್ದು. ರೇಡಿಯೋ ಆಕ್ಟಿವ್ ವೇಸ್ಟ್ಗಳೇನಿದ್ದಾವೆ ಸಾಧ್ಯವಾದಷ್ಟು ಅವನ್ನು ಅವಾಯ್ಡ್ ಮಾಡಬೇಕು. ಬಳಸದೇ ಇರೋದೇ ಒಳ್ಳೆಯದು. ಬಳಸಿದರೆ ಅದಕ್ಕೆ ಪ್ರಾಪರ್ ಪ್ರಾಸೆಸನ್ನು ತೊಗೋಬೇಕು. ಹೆವಿ ಮೆಟಲ್ಸನ್ನು ಬಳಸ್ಕೊಳ್ಳೋದನ್ನು, ಆಯಿಲನ್ನು ಬಳಸ್ಕೊಳ್ಳೋದನ್ನು ನಿಲ್ಲಿಸಬೇಕು. ಹಾಗೊಂದು ವೇಳೆ ಬಳಸಿದರೆ ನೀರು ಮೇಲ್ಮೇಲೆ ಬಿಡಬಾರ್ದು. ಬಿಟ್ಟರೆ ಏನಂದರೆ ಜಲಚರಗಳೇನಿದ್ದಾವೆ ಸತ್ತೋಗ್ತವೆ, ಜೊತೆಗೆ ಯೂಟ್ರಿಫಿಕೇಷನ್ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಷ್ಟಕ್ಕೆ ನಾನು ಇದನ್ನು ಕ್ಲಾಸನ್ನು ಮುಗಿಸ್ತೇನೆ. ಇವತ್ತಿನ ದಿನ ಟ್ಯಾಗ್ಲೈನ್ ಬಂದ್ಬಿಟ್ಟು ಏನು ಅಂತ ಹೇಳಿದರೆ, ಗೆಟ್ ಯೂಸ್ ಟು ಡೂಯಿಂಗ್ ದ ಡಿಫಿಕಲ್ಟ್ ಥಿಂಗ್ಸ್. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಡಿಫಿಕಲ್ಟ್ ಥಿಂಗ್ಸನ್ನು, ಕಷ್ಟದಾಯಕವಾದ ಕೆಲಸಗಳನ್ನು ಮಾಡೋದನ್ನು ಹ್ಯಾಬಿಟ್ ಮಾಡ್ಕೊ. ದೇ ಆರ್ ದ ರೈಟ್ ಥಿಂಗ್ಸ್ ಟು ಮೇಕ್ ದ ಪ್ರೋಗ್ರೆಸ್. ನಿನ್ನ ಏಳಿಗೆ ಆಗಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟ ಸಾಧ್ಯ. ಕಷ್ಟಕರವಾದ ಕೆಲಸಗಳನ್ನು ಎಲ್ಲರೂ ಬಿಟ್ಟಿರ್ತಾರೆ, ಆದರೆ ನೀವು ಮಾಡಿದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಯಶಸ್ಸು ಖಂಡಿತ. ಆಲ್ವೇಸ್ ಟ್ರೈ ಟು ಗೋ ಬಿಯಾಂಡ್ ಯುವರ್ ಕಂಫರ್ಟ್ ಝೋನ್. ನಿನ್ನ ಕಂಫರ್ಟ್ ಝೋನನ್ನು ಬಿಟ್ಟು ನೀನು ಯಾವಾಗ ಕೆಲಸ ಮಾಡ್ತೀಯಾ, ನಾನು 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ನಾನು ಹೀಗೆ ಇರಬೇಕು, ಆರಾಮಾಗಿರಬೇಕು ಅನ್ನೋದನ್ನು ಯಾವಾಗ ಬಿಡ್ತೀಯೋ ಆವಾಗ ನೀನು ಉದ್ಧಾರ ಆಗ್ತೀಯಾ ಅಂತಕ್ಕಂಥದ್ದನ್ನು ತಿಳಿಸ್ತಾ ಬರ್ತಾರೆ ದೊಡ್ಡವರು ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.